ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪ್ರಾರಂಭದಿಂದಲೂ ಆಡಳಿತವನ್ನು ಮಾಡೋದಕ್ಕೆ ದಾರಿ ತಪ್ಪಿದೆ. ಅದರ ಪರಿಣಾಮ ಅಂದರೆ ಈಗ ಅದನ್ನು ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ದುಸ್ಥಿತಿಗೆ ಹೋಗಿದೆ. ಮೊದಲಿನಿಂದ ನಾವು ಯೋಚನೆ ಮಾಡಿದರೆ ಈ ಗ್ಯಾರಂಟಿ ಹೆಸರಿನಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂತು, ಆ ಗ್ಯಾರಂಟಿನೂ ಸಮರ್ಪಕವಾಗಿ ಕೊಡ್ತಾ ಇಲ್ಲ, ಅರ್ಹರಿಗೆ ಅದು ತಲುಪ್ತಾ ಇಲ್ಲ. ಅಕ್ಕಿಯ ಹಣ ಕೊಡ್ತೀವಿ ಅಂದ್ರೂ ಅದು 2 ಜನಕ್ಕೆ ಬರ್ತಾ ಇದೆಯೋ 2 ಜನಕ್ಕೆ ಇಲ್ವೋ, ಯಾರನ್ನು ಕೇಳಿದ್ರು ಅವ್ರು ಬಂದಿರೋದನ್ನ ಹೇಳ್ತಾ ಇಲ್ಲ. ಅಂದರೆ ಬಡವರ ಪರವಾಗಿ ನಿರ್ಲಕ್ಷ್ಯದ ಧೋರಣೆಯನ್ನ ಈ ಸರ್ಕಾರ ಅನುಸರಿಸಿದೆ ಅನ್ನೋದಕ್ಕೆ ಈ ರೀತಿಯ 10 ಉದಾಹರಣೆಗಳನ್ನು ಹೇಳ್ಬೋದು. ಅಷ್ಟೇ ಅಲ್ಲ, ಭ್ರಷ್ಟಾಚಾರದಲ್ಲಿ ಮುಳುಗಿ ತೇಲ್ತಾ ಇದೆ. ಯಾಕೆಂದ್ರೆ ಸಚಿವರೇ ವರ್ಗಾವಣೆಯಲ್ಲಿ ಹಣ ತಗೊಳ್ತಾರೆ ಅಂತ ರಾಜ್ಯಪಾಲರಿಗೆ ದೂರ ಹೋಯ್ತು. ಅಧಿಕಾರಿಗಳೇ ವಾಲ್ಮೀಕಿ ಹಗರಣದಂಥ ವಿಷಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡು, ಮಂತ್ರಿಗಳ PAನೇ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ದುಸ್ಥಿತಿ ನೋಡಿದ್ದೇವೆ. ಮೂಡ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಹೆಂಡತಿಗೆ 14 ಸೈಟ್ ಕೊಟ್ಟೋದ್ರ ಮೂಲಕ ಇಷ್ಟು ದೊಡ್ಡ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ.